ಗುರುಜಿ, ಇವತ್ತು ರಥಸಪ್ತಮಿ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ನಮ್ಮ ಈ ಒಂದು ಕೊನೆಯ ಸಂಸ್ಕಾರಗಳ ವಿಭಾಗದಲ್ಲಿ ಅದರ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡ್ತೀರಾ ಅಂತ ಭಾವಿಸ್ತೀವಿ. ಖಂಡಿತ. ನೋಡಿ, ಸೂರ್ಯನಾರಾಯಣನ ಸ್ಮರಣೆ ಮಾಡ್ಕೊಳ್ಳತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಸೂರ್ಯನಿಗೆ ಶಕ್ತಿ ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ವಿ. ಸೂರ್ಯನಿಗೆ ನಿಶಕ್ತಿ ಆಗ್ತಕ್ಕಂಥ ಅವಕಾಶ ಅಂತ. ಕಲಿಯುಗದಲ್ಲಿ ವಿಶೇಷವಾಗಿ ಕೃಷ್ಣ ಪರಮಾತ್ಮ ಪುನರ್ಜನ್ಮ, ಮತ್ತೆ ವಿಶೇಷವಾಗಿ ಕೃಷ್ಣ ಪರಮಾತ್ಮನ ಜ್ಞಾಪಕ ಶಕ್ತಿ. ಚಂದ್ರ ವಂಶಸ್ಥನಾಗಿರ್ತಕ್ಕಂಥ ಕೃಷ್ಣ ಬಂದಾಗ ರಾಮ ವಂಶಸ್ಥನಾಗಿರ್ತಕ್ಕಂಥ ಸೂರ್ಯ ವಂಶಸ್ಥನ ಆಗಿರ್ತಕ್ಕಂಥ ಸೂರ್ಯನಿಗೆ ಪ್ರಕಟವಾಗತಕ್ಕಂಥ ಶಕ್ತಿ ಕ್ಷೀಣ ಆಗುತ್ತೆ. ಯಾವಾಗ? ಗಾಂಧಾರಿ ಗೌರಿ ಆದಾಗ. ವಿಶೇಷವಾಗಿರ್ತಕ್ಕಂಥ ಈ ಪ್ರಕೃತಿಯ ಲಯದಲ್ಲಿ, ಇಂಥ ಒಂದು ಸಮಯದಲ್ಲಿ ಕೃಷ್ಣ ಅಂತಕ್ಕಂಥ ಚಂದ್ರನು ಮತ್ತೆ ಉದ್ಭವವಾದಾಗ ಕ್ಷೀಣ ಚಂದ್ರ ಅಂದ್ರೆ ಏನು ಅರ್ಥ? ಇಡೀ ಜಗತ್ತಲ್ಲಿ ಸೂರ್ಯ ಕ್ಷೀಣಿಸ್ತಾ ಹೋದಾಗ, ಸೂರ್ಯನ ವಿಕೋಪ ಜಾಸ್ತಿ ಆಗ್ತಾ ಇದ್ದಾಗ ಚಳಿ ಜಾಸ್ತಿ ಆಗತ್ತೋ, ವಿಶೇಷವಾಗಿ ಬೆಳಗಿನ ಜಾವದಲ್ಲಿಂದ ರಾತ್ರಿವರೆಗೂ ಯಾವ ಕಾಲಕ್ಕೆ ಬೇಗ ಹುಟ್ಟೋನೋ ನಿಧಾನಕ್ಕೆ ಹುಟ್ಟತಾನೋ, ಅಥವಾ ಬೇಗ ಹುಟ್ಟಿದವನೋ ಸಾಯಂಕಾಲದವರೆಗೂ ಏನು ಇನ್ನೂ ಮುಳುಗ್ತಾನೆ ಇಲ್ವೋ? ಯಾಕೆ ಅಂದರೆ ನಾನು ಮೊದಲೇ ಮಾಧ್ಯಮಗಳ ಮುಖಾಂತರ ಏನು ಹೇಳಿದ್ದೀನಿ, ಸೂರ್ಯನು ಪಥವನ್ನ ಏನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ತನಗೆ ತಾನು ಸುತ್ತಾ ಇದ್ದಾನೆ. ಅದು 6 ತಿಂಗಳ ಕಾಲ, ಉಗಾದಿ ಹಬ್ಬದ ಆದಮೇಲೆ 6 ತಿಂಗಳ ಕಾಲ ಕ್ಷೀಣ 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 ಕಮ್ಮಿಯಾಗಿ ನಿಂತೇ ಹೋಗ್ತಾನೆ. ಆಗ ಮತ್ತೆ ಪ್ರಾರಂಭಿಸೋಷ್ಟರಲ್ಲಿ ಎಷ್ಟು ವಿಶೇಷವಾಗಿದ್ದ ವಿಕೋಪಗಳಾಗತ್ತೆ ಗಮನಿಸ್ಕೊಳ್ಳಿ. ಸ್ವಲ್ಪ ಯೋಚನೆ ಮಾಡಿ, ಆಲೋಚನೆ ಮಾಡಿ. ಎಲ್ಲಿ ನಿಂತಿರ್ತಾನೆ, ಯಾವ ದಿಕ್ಕಲ್ಲಿ ಬೆಳಕು ಜಾಸ್ತಿ, ಯಾವ ದಿಕ್ಕಲ್ಲಿ ಹಿಮ ಜಾಸ್ತಿ, ಯಾವ ದಿಕ್ಕಲ್ಲಿ ನೀರು ಜಾಸ್ತಿ, ಯಾವ ದಿಕ್ಕಲ್ಲಿ ಥಂಡಿ ಜಾಸ್ತಿ, ಯಾವ ಕಾಲದಲ್ಲಿ ಚಂದ್ರನೇ ಜಾಸ್ತಿ, ಯಾವಾಗ ಸೂರ್ಯ ಬೆಳಕು ಜಾಸ್ತಿ, ಅದೆಲ್ಲ ನಾವು ತಿಳ್ಕೋಬೇಕಾದ್ರೆ ಬಹಳ ಕಷ್ಟ. ಅದಕ್ಕೆ ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗಿರ್ತಕ್ಕಂಥ ಸೂರ್ಯ ಇರೋವರೆಗೂ ಪ್ರತ್ಯಕ್ಷ ದೈವಂ ಪರಮಾತ್ಮ, ಪ್ರತ್ಯಕ್ಷೇವ ಸಾಕ್ಷಾತ್ ಸೂರ್ಯನಾರಾಯಣ, ಅದರಲ್ಲಿ ತಂದೆ ತಾಯಿಗಳೇ ದೇವರು. ಅದಕ್ಕೆ ತಂದೆ ಆಗಿರ್ತಕ್ಕಂಥವನಿಗೆ, ತಾಯಿ ಆಗಿರ್ತಕ್ಕಂಥವಳಿಗೆ ಪ್ರತಿದಿನ ನಮಸ್ಕಾರ ಮಾಡ್ಕೊತಾ ಇರಿ. ಸೂರ್ಯಚಂದ್ರ ಇದ್ದಾಗೆ ಪ್ರತಿದಿನ ಸೂರ್ಯ ಬರಕ್ಕೆ ಮೊದಲು ಎದ್ದೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೂರ್ಯನಾರಾಯಣ, ನೀನಿರೋವರೆಗೂ ಜೀವನ ಕಣೆಯ, ನೀನಿರೋವರೆಗೂ ಭೂಮಿ ಕಣೆಯ, ನಿನ್ನಿಂದ ಜಗತ್ತ ಕಣೆಯ, ಅಂಥ ಒಂದು ಸೂರ್ಯನಿಗೆ ಇವತ್ತು ನಮಸ್ಕಾರ ಅಂತ ಹೇಳ್ಕೋಬೇಕು. ಸೂರ್ಯಂ ಜಗತ್ಕರ್ತಾನಾಂ ಜ್ಞಾನಮೋಕ್ಷ ಪ್ರದಾಯಕಂ ಸೂರ್ಯಾಷ್ಟಕಂ ಪಟೇ ನಿತ್ಯಂ ಗೃಹ ಪೀಡ ಪರಿನಾಶನಂ. ಗೃಹ ಪೀಡ, ಗೃಹದಲ್ಲಿ ಮನೆಯಲ್ಲಿ ಪೀಡ, ಪರಿ ಅಂದರೆ ಆತ್ಮ ಶುದ್ಧಿಯಾಗಿ ನಾಶನಂ, ಆ ಶುದ್ಧೀಕರಣ ಆಗ್ತಕ್ಕಂಥದ್ರಲ್ಲಿ ನಮ್ಮಲ್ಲಿರ್ತಕ್ಕಂಥ ಪೀಡೆಗಳೆಲ್ಲ ನಾಶವಾಗುತ್ತೆ. ಅದಕ್ಕೆ ದೈವತತ್ವ ಆಗಿರ್ತಕ್ಕಂಥ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೊಳ್ಳಿ. ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನಮಸ್ಕಾರ ಮಾಡ್ಕೊತಾ ಇರಿ. ಸೂರ್ಯ ಬರಕ್ಕೆ ಮೊದಲು ಎದ್ದೇಳಿ. ಶನೈಶ್ಚರ ಮಹಾಯಾಗಕ್ಕೆ ನಾಳೆನೇ ಕೊನೆ ಕಾಲ. ಅದಕ್ಕೆ 31ನೇ ತಾರೀಕು ಮುಗಿದೋಗುತ್ತೆ. ಬೆಂಗಳೂರು ಸುತ್ತಮುತ್ತಲು ಇರತಕ್ಕಂಥ ಜನಗಳಿಗೆ ರಸೀದಿಗಳು ಹಾಕುವ ಯೋಗವೇ ಇರೋದಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಪ್ರಾರಂಭವಾಗ್ತಕ್ಕಂಥದ್ದು 1ನೇ ತಾರೀಕಿಂದ ಯಾಗದ 18ನೇ ತಾರೀಕು ಒಳಗೆ ಪ್ರಳಯರುದ್ರ ಶನೈಶ್ಚರ ಮಹಾಯಾಗಕ್ಕೆ ರಸೀದಿಗಳು ತಗೊಳ್ತಕ್ಕಂಥದ್ದು ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ. ಶನಿವಾರ ಭಾನುವಾರದಲ್ಲಿ ಯಾವ ಕಾಲಕ್ಕೂ ದೇವಸ್ಥಾನದ ಮಾತ್ರ, ವಿಶೇಷವಾಗಿ ಬೆಳಗ್ಗೆ 11ರಿಂದ 5 ಗಂಟೆವರೆಗೂ ಮಾತ್ರ. ನೀವು ಆ ಸೂಚನೆಗಳನ್ನು ಬಿಟ್ಟು ಬೇರೆ ಊರು, ಬೇರೆ ದೇಶ, ಪರಸ್ಥಳದಿಂದ ಬಂದಿರತಕ್ಕಂಥವ್ರಿಗೆ ಮಾತ್ರ ನೆಕ್ಸ್ಟ್ ರಸೀದಿಗಳು. ಇದೆಲ್ಲ ಹಾಕಿದ್ರಲ್ಲಿ ನೀವು ಬಿಳಿ ಶ್ವೇತ ರಸೀದಿಗಳನ್ನು ತರ್ತಕ್ಕಂಥವ್ರು ಏನು ರಸೀದಿ ಕೊಟ್ಟಿರ್ತೀವಿ ಅದೆಲ್ಲ ಆಶ್ರಮಕ್ಕೆ, ಅಂದರೆ ದೇವರ ದರ್ಶನ ನಂತರ, ಪ್ರಳಯರುದ್ರ ಶನೈಶ್ಚರ ಯಾಗ ನಂತರ ನೀವು ನೇರವಾಗಿ ಬಂದು ಆಶ್ರಮದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಏನು ಹಳದಿ ರಸೀದಿ ಕೊಟ್ಟಿರತಕ್ಕಂಥ ವಿಚಾರ ಇದೆ ಅದನ್ನೆಲ್ಲ ಆ ಕ್ಷೇತ್ರದಲ್ಲೇ ಹೋಗಿ ವಿಶೇಷವಾಗಿ ತಗೋಬೇಕು. ಮಾರ್ಚ್ ಆದಮೇಲೆ ಪ್ರತಿ ಗುರುವಾರದ ದಿವಸ, ಗುರುವಾರದಂದು ದರ್ಶನ ಮಾತ್ರ ಇರುತ್ತೆ. ಪ್ರತಿ ಗುರುವಾರ ಜನಕ್ಕೋಸ್ಕರ ಎಂದೆಂದಿಗೂ ಇನ್ನು ಮೇಲೆ ಆಶ್ರಮದಲ್ಲೇ ನಿವಾಸ. ಏನಂತೀರಾ? ಅದಕ್ಕೆ ಲೋಕವೆಲ್ಲ ಕ್ಷೇಮವಾಗಿರಲಿ ಅಂತ ಪ್ರಳಯರುದ್ರ ಶನೈಶ್ಚರ ಮಹಾಯಾಗ ಶನಿ ಜಯಂತಿಯಂದು, ವಿಶೇಷವಾಗಿ ಸೋಮವಾರದಂದು, ಶ್ರವಣ ನಕ್ಷತ್ರದಂದು, ಮಾಸ ಶಿವರಾತ್ರಿ, ಮಹಾಶಿವರಾತ್ರಿ, ವಿಶೇಷವಾಗಿರ್ತಕ್ಕಂಥ ಧನುರ್ಮಾಸ ಅಲ್ಲ ಮಾಘ ಮಾಸ. ಜ್ಞಾಪಕ ಇಟ್ಕೊಳ್ಳಿ, ಮಾಘ ಮಾಸ. ಸಾಕ್ಷಾತ್ ಪರಮೇಶ್ವರ ಕೃಪಾಕಟಾಕ್ಷ ಛಾಯಾದೇವಿ ಸೂರ್ಯನಾರಾಯಣನ್ ಸೇರ್ತಾಳೆ. ಭೂಮಿಯಿಂದ ವಿನಾಶವಾಗ್ತಕ್ಕಂಥ ವಿಚಾರಗಳಲ್ಲಿ ಎಷ್ಟೋ ಜನ ಕ್ಷಮಾಲೋಚನೆ ಅಂತ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕರ್ಮಗಳನ್ನು ಕಳ್ಕೊಂಡು ಜೀವಂತವಾಗಿರೋ ಪ್ರತಿಯೊಬ್ಬ ಸನ್ಯಾಸಿ, ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿ ಬರದೇ ಇದ್ರೆ ಜೀವನ ಪರ್ಯಂತ ರಾಜಕೀಯದಲ್ಲಿರಲ್ಲ, ಬರೀ ಪುಡಾರಿಗಳಾಗಿ ಇರ್ತೀರ. ಹುಷಾರ್ ಹುಷಾರ್ ಹುಷಾರ್. ಜೀವನದ ಹಾದಿಯನ್ನ ತಪ್ಪಿಸದೆ ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.